ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಮ್ಮ ಮೋದಿಯವರು ಮಹಿಳೆಯರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ. ಅಂತಹ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ಬ ಮಹಿಳೆಯೂ ಸಹಿತ, ಅಂದರೆ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮಹಿಳೆಯೂ ಸಹಿತ ಪಡೆದುಕೊಂಡಿರ್ತಾರೆ ಅನ್ನೋದು ಹೆಮ್ಮೆ. ಈ ಒಂದು ಮಹಿಳೆಯರ ಒಂದು ಕಾರ್ಯಕ್ರಮಗಳ ಬಗ್ಗೆ ಎಲ್ಲರೂ ಅರ್ಥಕೊಳ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತಿದ್ದಾರೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಸಾಕಷ್ಟು ಮಹಿಳೆಯರಿಗಾಗಿ ಸ್ಕೀಮ್ಗಳನ್ನು ಮಾಡಿದ್ದಾರೆ. ಒಂದನೇದು ಮುದ್ರಾ ಯೋಜನೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಜನ್ಧನ್ ಖಾತೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಹಾಗೆ ಉಜ್ವಲ ಗ್ಯಾಸ್ ಸಿಲಿಂಡರ್ ಯೋಜನೆ, ಬೇಟಿ ಪಢಾವೋ ಬೇಟಿ ಬಚಾವೋ, ಫಸಲ್ ಬಿಮಾ ಯೋಜನೆ, ಹೈನುಗಾರಿಕೆಯಲ್ಲಿ 3% ಹೆಚ್ಚಳ ಮಾಡಿರೋದು, ವಿಧಾನಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ 33% ಮಹಿಳೆಯರಾಗಿ ಮೀಸಲಾತಿಯನ್ನು ಮಾಡಿರುವಂಥದ್ದು, ಎಲ್ಲರೂ ತೆಗೆದುಕೊಂಡಿರೋದು ಮುಖ್ಯವಾಗಿ ಆರೋಗ್ಯ ದೃಷ್ಟಿ ಆಯುಷ್ಮಾನ್ ಭಾರತ್ ಹಾಗೆ ಮತ್ತು ಕೋವಿಡ್ ವ್ಯಾಕ್ಸಿನೇಷನ್ಸ್. 2019 ಕೋವಿಡ್ ಏನಾದಾಗ ಪ್ರತಿಯೊಬ್ಬರಿಗೂ ಇವತ್ತು ವ್ಯಾಕ್ಸಿನೇಷನ್ಸ್ ನಮ್ಮ ಭಾರತದಲ್ಲಿ ತೊಗೊಂಡಿರುವಂಥದ್ದು, ಪ್ರತಿಯೊಬ್ಬರು ಕೋವಿಡ್ ವ್ಯಾಕ್ಸಿನೇಷನ್ಸ್ ಕೂಡ ತೊಗೊಂಡಿದ್ದಾರೆ. ನೆಕ್ಸ್ಟ್ ನಮಸ್ತೆ, ನಾನು ಗೀತಾ ನಿಂಗನಗೌಡ್, ಗ್ರಾಮ ಪಂಚಾಯತ್ ಮೆಂಬರ್. ಈ ಒಂದು ಮೋದಿಜಿಯವರಿಂದ ನಾನು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ನನ್ನ ಮಗಳ ಒಂದು ಹೆಸರಿನಲ್ಲಿ ಅಕೌಂಟನ್ನು ಈ ಒಂದು ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪೋಸ್ಟ್ ಆಫೀಸಲ್ಲಿ ಓಪನ್ ಮಾಡಿದ್ದೇನೆ. ಇದರಿಂದ ಭಾಳ ಹೆಲ್ಪ್ ಆಗುವಂಥದ್ದು. ನೆಕ್ಸ್ಟ್ ಎರಡನೇದಾಗಿ ಕೋವಿಡ್ ವ್ಯಾಕ್ಸಿನೇಷನನ್ನು ತೆಗೆದುಕೊಂಡಿದ್ದೇನೆ. ಅನೇಕ ಕಾರ್ಯಕ್ರಮಗಳನ್ನು ಮೋದಿಯವರು ಮಹಿಳೆಯರಿಗೋಸ್ಕರ ತಂದಿದ್ದಾರೆ. ಅವುಗಳನ್ನೆಲ್ಲವನ್ನು ನಾವು ಸದುಪಯೋಗ ಪಡಿಸ್ಕೊಂಡಿದ್ದೇವೆ. ಜೈ ಮೋದಿಜಿ, ಜೈ ಬಿಜೆಪಿ. ಈಗಾಗಲೇ ಈಗ ಮೋದಿಜಿ ಅವರು ಮಹಿಳೆಯರಿಗಾಗಿ 33% ಅಂತಂದು ಮೀಸಲಾತಿ ಇಟ್ಟಾರ. ರಾಜಕೀಯ ರಂಗದಲ್ಲಿ ಎಲ್ಲ ರಂಗದಲ್ಲಿ ಬರಲಿ ಅಂತಂದು, ಆದ್ರೆ ಇದನ್ನ ಕಾರ್ಯರೂಪಕ್ಕೆ ತರಬೇಕಂತಂದು ನಮ್ಮಲ್ಲಿ ವಿನಂತಿ. ಈಗಾಗಲೇ ರಾಜಸ್ಥಾನದಲ್ಲಿ ಆಗಲೇ ಇದು ಜಾರಿಗೆಗೊಂಡಿದೆ. ಎಲ್ಲ ಕಡೆನೂ ಇದು ಒಂದು ಮೀಸಲಾತಿ ಅಂದ್ರೆ ಮಹಿಳೆಯರಿಗಾಗಿ ಮೀಸಲಾತಿ ಸಿಗಲಿ ಅಂತ ನಮ್ಮೆಲ್ಲರ ಆಸೆ. ನಮಸ್ತೆ. ನಮ್ಮ ಮೋದಿ ಪ್ರಧಾನಮಂತ್ರಿಗಳು ಕೋವಿಡ್ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದೇವೆ. ಮತ್ತೆ ಇನ್ನೂ ಹೆಚ್ಚು ಯೋಜನೆಯನ್ನು ಅವರು ಇದು ಮಾಡ್ತಾರೆ. ಹಾಗಾಗಿ ಇನ್ನೊಮ್ಮೆ ಮೋದಿಯನ್ನ ಇದು ಮಾಡ್ಬೇಕಂತ ಈ ರೀತಿ ನಮ್ಮ ಮಹಿಳಾ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶೋಭನಿ ಶಿವಗೌಡ್ರು ಅವರು ಅದೇ ರೀತಿಯಾಗಿ ಅನೇಕ ಒಂದು ಮಹಿಳಾ ಒಂದು ಸಾಧನೆಗಳ ಬಗ್ಗೆ, ಮಹಿಳೆಯರಿಗೆ ನೀಡತಕ್ಕಂಥ ಕೊಡುಗೆಗಳ ಬಗ್ಗೆ ನಮ್ಮ ಸನ್ಮಾನ್ಯ ಮೋದಿಯವರು ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ಹೇಳಿದರು. ಅದಕ್ಕಾಗಿ ನಾರಿ ಶಕ್ತಿಯನ್ನು ನಮ್ಮ ರಾಷ್ಟ್ರದಲ್ಲಿ ಬಲಪಡಿಸ್ತಾ ಆ ನಾರಿ ಶಕ್ತಿಗೆ ಇನ್ನಷ್ಟು ಬಲವನ್ನು ನೀಡಿ ನಾವೆಲ್ಲರೂ ದೇಶವನ್ನು ಮುನ್ನಡೆಸೋಣ ಅಂತ ಹೇಳ್ತೇವೆ. ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ.